ತೊಗೊಳ್ಳೋದು ಬೇಡ ಅಂತ ತಾಯಿಯವರೇ ಹೇಳಿ ಮಾಮೂಲಿ ವ್ಯವಸಾಯ ಮಾಡೋಣ ಇದೆಲ್ಲ ಮಾಡೋಣ. ಅವತ್ತು ಕರೆಕ್ಟು ವ್ಯವಸಾಯ ಮಾಡಿದ್ವಿ, ರಿಯಲ್ ಎಸ್ಟೇಟ್ ಮಾಡಿ. ಕೊರೋನಾ ಸಮಯದಲ್ಲಿ ಮೈಲಳ್ಳಿದು ಒಂದು 5.5 ಎಕರೆ ಜಮೀನದು ಕಡಿಮೆ ಒಂದು 103 ಪ್ಲಾಟ್ BMRD ಅಪ್ರೂವಲ್ ಮಾಡಿ ಸೇಲ್ ಮಾಡಿ ಆದಾಯ ತೆರಿಗೆ ಆವತ್ತಿಗೆ ಏನಿದೆಯೋ ಒಂದು 45-50 ಲಕ್ಷ ಆದಾಯ ತೆರಿಗೆ ಕಟ್ಟಿ ಅದು ಸರಿ ಮಾಡಿ ಅದರಿಂದ ಜೀವನ ಮಾಡೋದು ದಾರಿ ನೋಡ್ಕೊಂಡ್ಬಿಟ್ವಿ ನಾವು. ಇವತ್ತು ಒಂದು 8 BMRD ಸೈಟು, ಒಂದು ಅರ್ಧ ಎಕರೆ ಭೂಮಿ ಮನೆ ಸಮೇತ ಅಲ್ಲೂ ಇದೆ. ತಮಿಳ್ನಾಡಿನಲ್ಲೂ ಹಾಗೇನೆ ತುಂಬ ಕಾದರು ಅಮ್ಮವರು, ಬೇಗ ಮಾರಪ್ಪ ನನ್ನ ಕೈಲಾಗಲ್ಲ, ಆರೋಗ್ಯ ಸರಿ ಇಲ್ಲ. ತಮಿಳ್ನಾಡ್ದು ಹಾಗೇನೆ 2021ರಲ್ಲಿ ಮಾರ್ತೀವಿ ತಮಿಳ್ನಾಡು ಜಾಗನ. ಒಂದು 16 ಕೋಟಿಗೆ ನಮ್ಮ ಅಷ್ಟಿಗೊಂದು ಹೆಚ್ಚು ಕಡಿಮೆ 2 ಕೋಟಿ 3 ಕೋಟಿ ರೂಪಾಯಿ ಆದಾಯ ತೆರಿಗೆ ಬೀಳುತ್ತೆ. ಆದಾಯ ತೆರಿಗೆ ಬಿದ್ದು ಅದು ಹೋಗ್ತಾ ನನಗೆ 11-12 ಕೋಟಿ, ಅದರಲ್ಲಿ 9 ಕೋಟಿವರೆಗೂ ನಾವು ಫಿಕ್ಸೆಡ್ ಡೆಪಾಸಿಟಲ್ಲಿ ಹಾಕಿ, ಇನ್ನು ಉಳಿದಿರೋದು ಇಲ್ಲಿ ಆಸ್ಪತ್ರೆ, ಇನ್ನೂ ಉಳಿದಿರೋದು ನಮ್ಮ ಪಶು ವೈದ್ಯಕೀಯ ಆಸ್ಪತ್ರೆ. ಇದೆಲ್ಲ ಮುಗಿದ ಮೇಲೆ ಈಗ ತಮಿಳ್ನಾಡಿನಲ್ಲೂ ಹಾಗೆ ಮಾಡಿದ್ವಿ, ಪ್ಲಾಟ್ ಮಾಡಿದ್ವಿ ತಮಿಳ್ನಾಡಿನಲ್ಲಿ. ಪ್ಲಾಟ್ ಮಾಡಿ ಅದು ಒಂದೊಂದು ಪ್ಲಾಟಾಗಿ ಸೇಲ್, ಅದು ತುಂಬ ಕಾಸ್ಟ್ಲಿ ಏರಿಯಾ ಅದು. ಸೊ ಆ ಥರ ಮಾಡಿಕೊಂಡು ಅದರಲ್ಲಿ ತಮಿಳ್ನಾಡಿನಲ್ಲೂ ಒಂದು 8 ಬೆಡ್ ಹಾಸ್ಪಿಟಲ್ ಕಟ್ತಾಯಿದ್ವಿ. ಕಟ್ಟಿ ಸರ್ಕಾರಕ್ಕೆ ವಹಿಸ್ತಾ ಇದ್ದೀವಿ. ಅದು ಕೂಡ ಕಾರಣ ಯಾಕಂದರೆ ಅಮ್ಮವ್ರು ಅಲ್ಲಿನೂ ಒಂದು 50 ವರ್ಷ ಕಾಲ ಕಳೆದಿದ್ದಾರೆ, ಅಲ್ಲಿ ಬಡವರಿದ್ದಾರೆ. ಈಗ ನಾವಂಥ ಸಿಟಿ ನೋಡಿದಾಗ ನಾವು ಬೆಂಗಳೂರು ಸಿಟಿನ, ಅಲ್ಲಿನೂ ಶ್ರೀರಾಮಪುರಂನಲ್ಲಿ ಕಷ್ಟಪಡುವಂಥ ಒಂದು ಬಡ ವರ್ಗದ ಜನ ಇದ್ದೇ ಇದ್ದಾರೆ ಪಾಪ. ಸೊ ಹಾಗೆ ಈಗ ನಮ್ದು ಎಷ್ಟೇ ಅಲ್ಲಿ ಡೆವಲಪ್ ಆಗಿದೆ, ಅಲ್ಲೂ ಬಡವರಿದೆ, ಅವ್ರಿಗೋಸ್ಕರ ಹಾಸ್ಪಿಟ್ಲ್ ಇರಲಿ ಅಂತ ಪಂಚಾಯತ್ನವ್ರು ಕೇಳಿದ್ರು. ನಮ್ಮ ಹತ್ರ ಕೇಳಿದ್ದಕ್ಕೆ ವ್ಯವಸ್ಥೆ ಮಾಡಿ ಅದನ್ನು ಕಟ್ಕೊಡ್ತಾ ಇದ್ದೀವಿ. ಇವಾಗ ಸ್ಮಾರಕ ನಿರ್ಮಾಣ ಆಗಿದೆ, ಇದಕ್ಕೇನಾದ್ರು ಸರ್ಕಾರ ಸ್ಪಂದಿಸಿದ್ಯಾ ಅಥವಾ ಸರ್ಕಾರ ಏನಾದ್ರು ನಾವೇ ಮಾಡ್ಕೊಡ್ತೀವಿ ಏನಾದ್ರು ಹೇಳಿದ್ದಾರೆ? ಹೇಳಿದ್ರು, ಸರ್ಕಾರ ಕೇಳಿದ್ರು, ಮುಖ್ಯಮಂತ್ರಿಗಳೇ ಕೇಳಿದ್ರು. ಅಪ್ಪ ನಾನು ಅಲ್ಲೇ ಏನಾದರೂ ವ್ಯವಸ್ಥೆ ಮಾಡ್ಕೊಡ್ತೀನಪ್ಪ, ಮಾಡ್ಲಪ್ಪ ಅಂತ ಕೇಳಿದ್ರು. ಸರ್ ನಾನು ಹೇಳಿದೆ, ಸರ್ ಬೇಡ ಸರ್, ನಮ್ಮ ತೋಟದಲ್ಲೇ ನಾವು ಮಾಡ್ತೀವಿ, ಯಾವುದೇ ಒಂದು ನಮಗೆ ಪರಿಹಾರನೂ ಬೇಡ, ಏನೂ ಬೇಡ, ನಾವು ಮಾಡ್ತೀವಿ, ಖುದ್ದಾಗಿ ನಾವೇ ಮಾಡ್ತೀವಿ ನಿಂತು ಅಂತ ಹೇಳ್ಬಿಟ್ಟು ಒಂದು 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 ಪಣ ತೊಟ್ಟು. ಆಮೇಲೆ ಪಣಕ್ಕಿಂತ ಜಾಸ್ತಿ ಇದು ನನಗೆ ಏನು ಅಂದರೆ ನನ್ನ ಆಸೆನೇ ಅದಾಗಿತ್ತು. ಅಮ್ಮವರು ಇದನ್ನು ಆದ 8, 9, 10ನೇ ತಾರೀಕಿನಿಂದ ನಾನು ಕೈಯಲ್ಲಿ ಗುದ್ಲಿನೆಲ್ಲ ಇಟ್ಕೊಂಡು ಇದಿಷ್ಟು ಜಾಗನೂ ಒಬ್ಬನೇ ಕ್ಲೀನ್ ಮಾಡಿದ್ದೀನಿ. ಮಾಡಬೇಕು ಅಮ್ಮವ್ರಿಗೆ, ನಾವು ಏನಾದರೂ ಒಂದು ಒಳ್ಳೇದು ಮಾಡಬೇಕು. ಆವಾಗ ನನಗೇ ಉಳಿತು ಈ ಪ್ಲಾನ್. 3 ಪ್ರದಕ್ಷಿಣೆಯಲ್ಲೂ ಅಮ್ಮವರ ಭಾವಚಿತ್ರಗಳು, 3ನೇ ಪ್ರದಕ್ಷಿಣೆಗೆ ಅಮ್ಮವ್ರ ಪ್ರದಕ್ಷಿಣೆ ಮಾಡಿಬಿಟ್ಟು ಇವರೆಲ್ಲ ನಮಸ್ಕಾರ ಮಾಡ್ಕೊಂಡು ಜನ ಹೋಗ್ಬೇಕು. ಅವ್ರು ಸುಮ್ಮನೆ ಹೋಗ್ಬಾರ್ದು, ಲಘು ಉಪಹಾರ ಆದರೂ ಸೇವಿಸ್ಬಿಟ್ಟು ಹೋಗ್ಬೇಕು. ಇದು ಒಂದು ಆಸೆ ಇತ್ತು ನನಗೆ. ಅದೊಂದು 10 ಗಂಟೆಯಿಂದ ಅದು ಮಧ್ಯಾಹ್ನ 3:30ವರೆಗೆ ಮಾಡಿ ಅದು ಕ್ಯಾಂಟೀನ್ ಕ್ಲೋಸ್ ಮಾಡ್ತೀವಿ. ಮಿಕ್ಕಿದ್ದು ಈ ಥರ ಜಾಗ ಪಾಪ ಎಲ್ಲ ಕೂತ್ಕೋದು, ಚಿಕ್ಕ ಒಂದು ರಂಗಮಂಟಪ ಥರ ಅದನ್ನ. ಸೊ ಅದು ನನಗೇನು ಅನ್ನಿಸ್ತದೆ, ಅಷ್ಟೇ ಪ್ರಶಾಂತವಾದ ವಾತಾವರಣ ಇದೆ. ಯಾರಿಗೆ ಇಷ್ಟನೋ ಆ ಥರ ಅದು ಕೇರಳದಿಂದ ಪರದೆ ತರಿಸ್ತಾ ಇದೀವಿ ಅದಕ್ಕೆ. ಅದು ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಇದು ಪ್ಲಾನ್ ಎಲ್ಲ ಸರ್ ನಿಮ್ದೇನಾ ಅಥವಾ? ನನಗೆ ನನ್ನ ತಲೆಯಲ್ಲಿ ಬಂದಿದ್ದು ಈ ರೀತಿ ಬೇಕು ಅಂತ. ಇದನ್ನು ನಮ್ಮ ಜ್ಞಾನೇಶ್ ಅನ್ನುವಂಥ ಒಬ್ಬ ಯುವಕರು ಪಾಪ ಆರ್ಕಿಟೆಕ್ಟ್ ಓದಿದ್ದಾರೆ ಪಾಪ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಎಲ್ಲವೂ ಪಿಲ್ಲರ್ಸ್ ಥರನೇ ಮಾಡಿ, ಒಳಗಡೆನೂ ನಿಮಗೆ ಪಿಲ್ಲರ್ಸ್ ಮಾಡಿ, ಅಮ್ಮವರು ಸುತ್ತಲೂ ಮುಖ್ಯವಾದ ಪಿಲ್ಲರ್ಸ್ ಮಾಡಿ, ಇದೊಂಥರ ಮಂಗಳೂರು ದೇವಾಲಯದ ಒಂದು ಭಾವನೆನೂ ಬರಬೇಕು. ಆಮೇಲೆ ಈ ಸ್ಟೋನೇಜ್ ಅನ್ನುವಂಥದ್ದು ಹೇಳ್ತೀವಲ್ಲ, ಅದರ ಒಂದು ಆ್ಯಂಟಿಕ್ ಫೀಲು ಇರಬೇಕು. ಎರಡನ್ನೂ ಸೇರಿ ಮಾಡಿದ್ದು. ಮಹಾಬಲಿಪುರಂನವ್ರನ್ನೆಲ್ಲ ಕರೆಸಿ ಪಾಪ ಅವರು ಕಲ್ಲು ಅಂಗಡಿಯವರು ಮಾಡಿಸಿದ್ದು. ಆಮೇಲೆ ಇದನ್ನು ಕಾಂಟ್ರಾಕ್ಟ್ ವಹಿಸ್ಕೊಂಡು ನಾ ಬೇಗ ಮುಗಿಸ್ಕೊಡ್ತೀನಿ ಅಂತ ಮಾಡಿ ಮುಗಿಸಿದ್ದು ಎಳಚಗೆರೆ ಹನುಮಂತರಾಜು ಅವರು ಅಂತ ಪಾಪ. ಅವರು ಪಾಪ ರಿಯಲ್ ಎಸ್ಟೇಟಲ್ಲೂ ಇರೋರು, ಫ್ಯಾಮಿಲಿ ಫ್ರೆಂಡ್ ನಮಗೆ. ಆಮೇಲೆ ಅನೇಕರು ಈಗ ನನ್ನ ಜೊತೆಯಲ್ಲೇ ಇರುವಂಥ ಈಗ ಇವತ್ತು ಈ ಕಾರ್ಯಕ್ರಮ ಆಗಬೇಕು, ಈ ಕೆಲಸಗಳೆಲ್ಲ ಮುಗಿಬೇಕು ಅಂದರೆ ಇದರಲ್ಲಿ ಈಗ ನನ್ನ ಹೆಂಡತಿ ಮಗನ್ನ ನಾನು ಹೇಗೆ ಹೇಳಿದೆ, ಅವರವರು ಸಹಿಸ್ಕೊಂಡು ಜೀವನನ ಅಲ್ಲಿ ಕಳೆದ್ರು, ಹಾಗೆ ಇಲ್ಲಿ ಕೂಡ ನಿಜವಾಗ್ಲೂ ಇದೆಲ್ಲ ಕೆಲಸ ಮುಗಿಯೋದಕ್ಕೆ ಇಲ್ಲಿ ನಮ್ಮ ಗೀತಾ ರತ್ನ ಅವರ ತಾಯಿ ಇವರೆಲ್ಲ ನಮ್ಮಮ್ಮನ ನೋಡ್ಕೊಂಡವ್ರು